ಯಾರು ತೊಂದರೆ ಕೊಡೋ ಉದ್ದೇಶ ನಮ್ಗಿಲ್ಲ. ಆದ್ರಿಂದ ಹೇಳಬಾರ್ದು ಅಂತ ಮಾಡಿದ್ದೀನಿ. ಅದು ಇದೇ ರೀತಿ ಮುಂದಾದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಎಲ್ಲ ಬಿಚ್ಚಿಡ್ತೀವಿ, ಏನು ಮಾಡೋಕ್ಕಾಗಲ್ಲ. ರಾಜಕೀಯ ಮಾಡಲಿ, ನಂದೊಂದು ಪಕ್ಷ ಅವನದೊಂದು ಪಕ್ಷ, ರಾಜಕೀಯನ ಮಾಡಲೇಬೇಕು. ಅವನ ಪಕ್ಷ ಅವನು ಗೆಲ್ಲಿಸ್ತೀವಿ, ನನ್ನ ಪಕ್ಷ ನಾನು ಗೆಲ್ಲಿಸ್ತೀವಿ. ಪಕ್ಷಗಳು ಈ ರೀತಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾವೆ ಅಂತ ಹೇಳಿ, ಅಥವಾ ನಾವೇನಾದ್ರೂ ಜನಗಳ ಹೆಸರು ಹೇಳಿ ಮೋಸ ಮಾಡಿದ್ರೆ ಹೇಳಿ. ಇದು ಉದ್ದೇಶಪೂರ್ವಕವಾಗಿ ಸೊಸೈಟಿ ಚುನಾವಣೆಯಲ್ಲಿ ಸೋಲಾಗಿದೆ ಅಂತೇಳಿ ನಮ್ಮನ್ನು ವೈಯಕ್ತಿಕ ಸುಳ್ಳು ನಮ್ಮ ಮೇಲೆ ಆರೋಪ ಮಾಡಿ ನಮ್ಮನ್ನ ತೇಜೋವಧೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ. ಆದ್ರಿಂದ ಇದು ಸಮಾಜದಲ್ಲಿ ಮತ್ತು ನಮ್ಮ ಸಮಾಜದ ಒಬ್ಬ ನಾನು ಈಡಿಗ ಸಮಾಜದ ಒಬ್ಬ ನಾಯಕ, ಸಾಕಷ್ಟು ಜನರಿಗೆ ಎಲ್ಲ ಸಮಾಜದವ್ರನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಇರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಸುಳ್ಳು ಹೇಳುವುದು ಅವನ ಘನತೆಗೆ ಯೋಗ್ಯ ಅಲ್ಲ. ಮುಂದೊಂದು ದಿವಸ ಅವನ ಆ ಕಷ್ಟ ಏನ್ ಸುಳ್ಳು ಹೇಳ್ತಾನೆ ಅದನ್ನ ದೇವರು ಅಂತ ಇದ್ರೆ ಅವನು ಅನುಭವಿಸ್ತಾನೆ. ಆದ್ರಿಂದ ಎಚ್ಚರಿಕೆಯಿಂದ ಅವನು ಹೆಜ್ಜೆ ಇಡಬೇಕು ಅಂತೇಳಿ ತಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ. ಮತ್ತು ನ್ಯಾಯಾಲಯದಲ್ಲಿ ನಾನು ಮೊಕದ್ದಮೆಯನ್ನು ಹೂಡ್ತೀನಿ. ಹೆಂಡತಿ ಮಗ ಸತ್ತೋಗಿದ್ದಾರೆ, ಅದಕ್ಕೆ ನಾನು ಕಾರಣ ಅಂತೇಳಿ ಅದೇನಾದ್ರೂ ಸಾಬೀತು ನಾನೇ ಕಾರಣ ಅಂತ ಪ್ರೂಫ್ ಆದ್ರೆ ನಾ ಹೇಳಿದ್ನಲ್ಲ, ರಾಜಕೀಯವಾಗಿ ಸಾಮಾಜಿಕವಾಗಿ ನಿವೃತ್ತಿಯನ್ನು ತಗೊಳ್ತೀನಿ. ಅವರ ಅಳಿಯ ಕರ್ಕೊಂಡು ಬಂದಿದ್ದೀನಿ ನಾನು. ಅವರು ಕೂಡ ಮಾತಾಡ್ತಾರೆ, ಅವರು ಕೇಸ್ ಮಾಡ್ತಾರೆ, ಅಂದಮೇಲೆ ಅವರು ಮಾತಾಡ್ತಾರೆ. ನಮ್ಮಿಂದ ಯಾವುದೇ ತೊಂದರೆ ಆಗಿಲ್ಲ, ನನ್ನಿಂದ ಅಂತೂ ಯಾವುದೇ ತೊಂದರೆ ಅವ್ರ ಕುಟುಂಬಕ್ಕೆ ಆಗಿಲ್ಲ. ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನಿಂದ ಅವರ ಕುಟುಂಬಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ನೀವು ಅದನ್ನು ಪ್ರೂಫ್ ಮಾಡಿ. ಇನ್ನು ಬಾಕಿದೆಲ್ಲ ಹೇಳ್ತಾರೆ, ನಾನು ಗುಂಡಲ್ಲ, ಅವ್ರು ಗುಂಡ, ಹಾಗೆ ನಾವು ಯಾವುದೇ ಗುಂಡಾಗಿರಿ ಮಾಡಿ ಈ ತಾಲೂಕಿನಲ್ಲಿ ಬದುಕ್ತಾ ಇಲ್ಲ, ಯಾವುದೇ ಅನೈತಿಕ ಸಂಬಂಧ ಇಟ್ಕೊಂಡು ಬದುಕ್ತಾ ಇಲ್ಲ. ನನಗೆ ಒಬ್ರು ಹೆಗಡೆ ಹೇಳಿದ್ರು, ಮೊದಲನೇದಾಗಿ ಗುಂಡಾಗಿರಿ ಅಂತಲ್ಲ, ಅದಕ್ಕೆ ಹೇಳ್ತೀನಿ. ಹಿತ್ಲು ಕಪ್ಪದಲ್ಲಿ ಹೋದ ವರ್ಷ ನಾಗರಾಜ್ ಮಡಿವಾಳ್ ಅವರ ಅಪ್ಪ ಮಗ ಇಬ್ರು ಹೊಡಿತಾನೆ. ಯಾಕೆ ಹೊಡಿತಾನೆ ಮಾಡ್ತಾನೆ? ಈಗ ನಂಗೆ ಹೇಳಿದಾನೆ, ಮನೆಯಲ್ಲಿ ರಾಮಚಂದ್ರ ಅವರಿಗೆ ಹೊಡಿತಾನೆ, ಅವ್ರ ಮನೆ ನುಗ್ಗಿ ಹೊಡೆದಿದ್ದಾನೆ ಅಂತ. ಯಾವುದೇ ಅಂತ ಘಟನೆಗಳು ನಡೆದಿಲ್ಲ. ಅವರು ರಾಮಚಂದ್ರ ಅನ್ನೋನು ಸ್ವಲ್ಪ ಊರಲ್ಲಿ ಸಣ್ಣ ಪುಟ್ಟ ಕಿರಿಕ್ ಮಾಡ್ತಿದ್ದ ಹಿಂದೆ. ಅವಾಗ ಊರವ್ರನ್ನ ಕರೆದವನಿಗೆ ಬುದ್ಧಿ ಹೇಳಿದ್ದಾರೆ, ಸರಿ ಹೋಗಿದ್ದಾನೆ. ನಮಗೂ ಅವನಿಗೆ ಯಾವುದೇ ದ್ವೇಷ ಇಲ್ಲ, ಅವನ ಪಾಡಿಗೆ ಅವನಿದ್ದಾನೆ, ನಮ್ಮ ಪಾಡಿಗೆ ಅವನಿಲ್ಲ. ಇವನು ಸೃಷ್ಟಿ ಮಾಡಿಕೊಂಡು ಈ ಸುಳ್ಳು ಕಟ್ಟೆ ಕಟ್ಟಿ ಸುಳ್ಳು ಹೇಳ್ತಾರಲ್ಲ, ಅವರಿಗೂ ಕೂಡ ಹೇಳಿದ್ದಿಲ್ಲ ಈ ತರ ಮಾಡಿದರೆ ನೀವು ಕಂಪ್ಲೇಂಟ್ ಕೊಡ್ಬೇಕು ಅಂತ. ಅವರು ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಮತ್ತೆ ಇನ್ನೊಂದು ಹೇಳಿದ್ರೆ ಅದು ಒಂದಾಗಿ ನೈತಿಕತೆ ಬಗ್ಗೆ ಮಾತಾಡ್ತಾನೆ. ಬಿದ್ರೂಖಾನ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ರು ಹೆಗಡೆ ಹೇಳಿದ್ರು, ನನ್ನ ಹತ್ರನೇ ಸ್ವತಃ ಬಂದು ಹೇಳಿದ್ದಾರೆ, ನಾನು ಆಧಾರ ರಹಿತ ಆರೋಪ ಮಾಡಲಿಲ್ಲ, ಮಾಡೋದೂ ಇಲ್ಲ. ಅವರೇ ಬಂದು ಹೇಳಿದ್ದಾರೆ, ನನ್ನ ಹೆಂಡ್ತಿನ ನನ್ನಿಂದ ಬಿಡಿಸ್ಬಿಟ್ಟ ತಿಮ್ಮಪ್ಪ ಮಡಿವಾಳು. ಇವತ್ತು ನನ್ನ ಗಂಡ ಹೆಂಡತಿ ಬೇರೆ ಮಾಡಿ ಮಕ್ಕಳು ತಾಯಿಗೆ ಬಂದಿದ್ದಾರೆ ವಸಂತಣ್ಣ, ಆದ್ರೂ ನನ್ನ ಹೆಂಡತಿ ಬಿಡಿಸಿ ಇವತ್ತು ಸಿರಿಸಲ್ಲಿ ರೂಮ್ ಮಾಡಿ ಇಟ್ಕೊಂಡಿದ್ದಾನೆ ಅಂತೇಳಿ ಹೇಳಿದೆ. ಸಮಯ ಬಂದ್ರೆ ನೀವು ಅವನೇನಾದ್ರೂ ಚಾಲೆಂಜ್ ಮಾಡೋದಿದ್ರೆ ಸಮಯ ಬಂದ್ರೆ ಅವರನ್ನು ಕರ್ಕೊಂಡು ಬಂದು ಹೇಳಿಸ್ತೀನಿ, ಅವರು ರೆಡಿ ಇದ್ದಾರೆ. ಆದ್ರೆ ಇಂಥ ಮನೆಯಾಳ ಕೆಲಸವನ್ನು ಎಲ್ಲೂ ನಾನು ಮಾಡಲಿಲ್ಲ. ಯಾವುದೇ ಅನೈತಿಕ ಸಂಬಂಧ ಇಟ್ಕೊಂಡು ಸಂಸಾರ ಹಾಳು ಮಾಡುವಂತ ಕೆಲಸ ಮಾಡಿಲ್ಲ. ಇದು ಯಾರು ಹಾಗಾದ್ರೆ ಈ ತಾಲೂಕಿನಲ್ಲಿ ಅನೈತಿಕ ಸಂಬಂಧ ಇಟ್ಕೊಂಡವ್ರು ಯಾರು, ಕುಸ್ತಿ ಮಾಡೋರು ಯಾರು, ಜನಗಳಿಗೆ ತೊಂದರೆ ಕೊಡೋರು ಯಾರು? ಈ ಹಿಂದೂ ಕೂಡ ಹೇಳಿದ್ದೀನಿ ನಾನು, ಸಾಕಷ್ಟು ಹಲ್ಲೆ ಮಾಡಿದ್ದಾನೆ ಅಂತೇಳಿ. ಹೊಸಳ್ಳಿ ಗಣಪತಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ, ಅದು ಸುಳ್ಳಲ್ಲ. ಈ ಸುಳ್ಳನ್ನು ಈಗ ಅವನು ನಾನು ಹೇಳೋ ಸುಳ್ಳು ಅಂತ ಆದ್ರೆ ನನ್ನ ಮೇಲೆ ಕೇಸ್ ಮಾಡಲಿ, ಕಾನೂನು ಪ್ರಕಾರ ಹೋರಾಟ ಮಾಡಲಿ, ನಾನೀಗ ಮಾಡ್ತೀನಿ. ಇವತ್ತು BLN ವಕೀಲರ ಹತ್ರ ಮಾತಾಡಿದ್ದೀನಿ, ಅವನ ಮೇಲೆ ಅವ ಮಾಡಿರೋದೆಲ್ಲ ನನ್ನ ಮೇಲೆ ಆರೋಪಗಳು ಸುಳ್ಳುಗಳನ್ನು ತಗೊಂಡಿದ್ದೀನಿ. ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸನ್ನ ನಾನು ನ್ಯಾಯಾಲಯದಲ್ಲಿ ದಾಖಲಿಸ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.